ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಲ್ಸಿ! ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ನೀನ್ ಮಾಡಿರೋ ಕಿತಾಪತಿಗೆ ನಿನ್ನ ಕತ್ತಿಸ್ಕೆ ಸಾಯಿಸ್ಬಿಡ್ಬೇಕಿತ್ತು. ಏನೋ ಮೇಡಮ್ ಹೇಳಿದ್ರು ಅಂತ ಸುಮ್ನೆ ಬಿಟ್ರೆ ಈಗ ಮತ್ತೆ ಮದ್ವೆ ನಿಲ್ಸಿ ಅಂತ ಇಲ್ಲಿ ಬಂದಿದ್ಯಾ? ಈ ಮದ್ವೆ ನಡಿಬಾರ್ದು. ಚಿರು ರಾಧಿಕನ್ನ ಮದ್ವೆ ಆಗ್ಬಾರ್ದು. ಅದನ್ ಹೇಳಕ್ಕೆ ನೀನ್ ಯಾರು? ಚಿರು ನನ್ನವರು. ನಾನ್ ಯಾರಿಗೂ ಅವ್ರನ್ನ ಬಿಟ್ಕೊಡಲ್ಲ. ಬಿಟ್ಕೊಡಕ್ ಆಗೋದು ಇಲ್ಲ. ಅವ್ರು ನನಗ್ ಬೇಕು. ಅವರೇ ನನ್ ಗಂಡ. ಚಿರು, ನೀನು ಆ ರಾಧಿಕನ್ನ ಮದ್ವೆ ಮಾಡ್ಕೋಬೇಡ. ಅವಳು ನಿನ್ಗೆ ಮೋಸ ಮಾಡ್ತಿದ್ದಾಳೆ. ನಿನ್ ಹತ್ರ ದುಡ್ಡಿದೆ ಅಂತ ನೀನ್ ಹಿಂದೆ ಬಿದ್ದು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನಾಟಕ ಮಾಡ್ತಿದ್ದಾಳೆ ಚಿರು. ಆದ್ರೆ ನಾನ್ ಹಾಗಲ್ಲ. ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಚಿರು. ನೀವಿಲ್ಲ ಅಂದ್ರೆ ನಾನ್ ಬದುಕೋದೇ ಇಲ್ಲ. ಏಯ್, ಸುಮ್ನೆ ಇದ್ರೆ ಏನೇನೋ ಬೊಗಳ್ತಿದ್ಯಾ? ನಾನ್ ಯಾರ ಜೊತೆ ಮದುವೆ ಆಗ್ಬೇಕು ಅಂತ ಅದನ್ನ ನೀನ್ ಹೇಳ್ಬೇಡ. ನಾ ಚಿಕ್ಕ ವಯಸ್ಸಿಂದನೂ ರಾಧಿಕಾನೇ ಪ್ರೀತಿ ಮಾಡ್ತಾ ಇರೋದು. ನಾನು ಅವಳನ್ನೇ ಮದುವೆ ಆಗ್ತೀನಿ, ಅವಳ ಜೊತೆನೆ ಬಾಳ್ತೀನಿ, ಅವಳ ಜೊತೆನೆ ಸಾಯ್ತೀನಿ. ಓ ಹಾಗಾದ್ರೆ ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅಪ್ಪ ಯಾರು? ನನ್ ಮಗುಗೆ ಅಪ್ಪ ಯಾರು? ಏನ್ ಎಲ್ರೂ ಹಾಗ್ ನೋಡ್ತಾ ಇದ್ದೀರಾ? ನಾನು ಈ ಮದ್ವೆ ಮಾಡ್ಸಕ್ ಬಂದಿರೋ ಈವೆಂಟ್ ಮ್ಯಾನೇಜರ್ ಅಲ್ಲ. ನಮ್ಮಪ್ಪನ ಹೆಸರು ದಯಾಳ್. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರೊಬ್ಳೆ ಮಗಳು ನಾನು. ಚಿರುನ ಒಂದು ಬಿಸ್ನೆಸ್ ಮೀಟಿಂಗ್ ಅಲ್ಲಿ ನೋಡ್ದೆ. ಅವ್ರ ಬಿಹೇವಿಯರ್ ನನ್ಗೆ ತುಂಬಾ ಇಷ್ಟ ಆಯ್ತು. ನಾನ್ ನಮ್ ತಂದೆ ಹತ್ರ ಹೇಳ್ದೆ ಅವ್ರನ್ನ ಮದ್ವೆ ಮಾಡ್ಕೋತೀನಿ ಅಂತ. ನಮ್ ತಂದೆ ಪ್ರಜ್ವಲ್ ಆಂಟಿ ಜೊತೆ ಮಾತಾಡಿದ್ರು. ಆಂಟಿನು ನನ್ನ ಸೊಸೆ ಮಾಡ್ಕೋತೀನಿ ಅಂತ ಮಾತ್ ಕೊಟ್ರು. ಆದ್ರೆ ಚಿರು ರಾಧಿಕಾ ಮಾಡಿರೋ ಮೋಡಿಗೆ ಬಿದ್ದು ನನ್ನನ್ನ ರಿಜೆಕ್ಟ್ ಮಾಡಿದ್ರು. ಚಿರುನ ಪಡ್ಕೊಳ್ಳೇಬೇಕು ಅಂತ ಈವೆಂಟ್ ಮ್ಯಾನೇಜರ್ ಅಂತ ಹೇಳಿ ಅವ್ರ ಮನೆ ಸೇರ್ಕೊಂಡೆ. ಇದು ರಾಧಿಕಂಗೂ ಗೊತ್ತು. ಅವಳು ಚಿರುನ ಬಿಟ್ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ಲು. ಅಲ್ಲಿಂದ ನನಗೂ ಅವ್ರಿಗೂ ಸಲಿಗೆ ಬೆಳೀತು. ಆ ಸಲಿಗೆಯಿಂದನೇ ಹಗಲು ರಾತ್ರಿ ನಾವಿಬ್ರು ಒಟ್ಟಿಗೆ ಓಡಾಡ್ತಾ ಇದ್ವಿ. ಹಾಗೆ ಓಡಾಡಿರೋ ಫಲಾನೆ ಈಗ ನನ್ನ ಹೊಟ್ಟೆಲಿರೋ ಮಗು. ನಾನೀಗ ಪ್ರೆಗ್ನೆಂಟ್. ಏಯ್, ಮುಚ್ಚೆ ಬಾಯಿ. ನೀನ್ ಏನು ಅಂತ ಇಲ್ಲಿರೋ ಎಲ್ಲರಿಗೂ ಗೊತ್ತು. ನಿನ್ ಹೊಟ್ಟೆಲಿರೋ ಮಗುಗೆ ನಾನ್ ಕಾರಣ ಅಂತ ಹೇಳ್ಬಿಟ್ರೆ ಇಲ್ಲಿರೋ ಎಲ್ಲರೂ ನಂಬಿಡ್ತಾರ? ಏನಂದೆ? ನಿನ್ ಹೊಟ್ಟೆಲಿ ನನ್ನಿಂದ ಮಗು ಬೆಳೀತಾ ಇದ್ಯಾ? ನಿನಗ್ ಮನಸ್ಸಾಕ್ಷಿ ಅನ್ನೋದೇನಾದ್ರೂ ಇದ್ಯಾ? ನೋಡು, ಸುಮ್ನೆ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಾನ್ ಮಾತಾಡೋ ರೀತಿನೇ ಬೇರೆ ಆಗಿರುತ್ತೆ. ಹೋಗೆ. ಚಿರು, ಪ್ಲೀಸ್ ಚಿರು, ನನಗ್ ಮೋಸ ಮಾಡಬೇಡ. ನೀನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಚಿರು. ದಯವಿಟ್ಟು ನನ್ನನ್ನು ಮದ್ವೆ ಮಾಡ್ಕೋ ಚಿರು. ಪ್ಲೀಸ್ ಚಿರು. ದುಡ್ಡಿಗೋಸ್ಕರ ನೀನ್ ಹಿಂದೆ ಬಿದ್ದಿರೋ ಈ ರಾಧಿಕಂತರ ಚೀಪ್ ಮೆಂಟಾಲಿಟಿ ಅಲ್ಲ ಚಿರು ನಂದು.
ಮಾತನ್ನ ನಮ್ಮ ಹೇಳ್ದಾಗ್ಲೇ ಸಹಿಸ್ಕೊಳ್ದೆ ಅವ್ರನ್ನ ಎದುರಕೊಂಡು ನಾನು ನನ್ ರಾಧಿಕನ್ ಬಗ್ಗೆ ಕೆಟ್ಟ ಮಾತಾಡೋಕ್ ಯಾರೇ ನೀನು? ಕೊಂದು ಬಿಡ್ತೀನಿ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಆಗೋದಿಲ್ಲ. ನನಗೂ ನನ್ನ ಹೊಟ್ಟೆಲಿರೋ ಮಗುಗೂ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ನಿನ್ನ ಒಂದ್ ನಿಮಿಷ. ಚಿರುದು ತಪ್ಪೇನಿಲ್ಲ ಅಂತ ನಾವು ಪ್ರೂವ್ ಮಾಡ್ತೀವಿ. ಏನಮ್ಮ, ನೀನ್ ನಿಜವಾಗ್ಲೂ ಪ್ರೆಗ್ನೆಂಟಾ? ನೋಡಿ, ಈ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ. ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ ಅನ್ನೋದಕ್ಕೆ ನಮ್ಮ ಹತ್ರ ಆಧಾರ ಇದೆ ಅಣ್ಣ. ಪಂಚಾಯತಿ ಹತ್ರ ಏನೇನ್ ಕೆಲಸ ಇದೆಯೋ ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ. ಅಷ್ಟ್ರಲ್ಲಿ ನಾನು ಅಲ್ಲಿಗೆ ಬರ್ತೀನಿ. ಹೀಗೆ ಬರ್ಬೇಕಾದ್ರೆ ಮಧ್ಯದಲ್ಲಿ ಒಬ್ರು ಮದ್ವೆಗೆ ಬಂದಿದ್ದೆ. ದೀಪಿಕಾ, ನೀನು ಹುಷಾರಾಗಿರು. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಅಣ್ಣ ಅಲ್ಲೋಡು. ನಡಿ ಕೂಡ್ದು. ನೋಡು ಮಗಳೇ, ಆ ಚಿರು ರಾಧಿಕಾ ಮದುವೆ ನಿಲ್ಬೇಕು ಅಂದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಅದಕ್ಕೆ ಕಾರಣ ಚಿರುನೇ ಅಂತ ನೀನು ಹೇಳೋ ಸುಳ್ಳನ್ನ ಅಲ್ಲಿರೋರೆಲ್ಲ ನಂಬೇಕು. ಆ ಲೆವೆಲ್ಗೆ ನೀನು ನಾಟಕ ಮಾಡಬೇಕು. ಸರಿಯಪ್ಪ, ನಾನಿವಾಗ ಒಳಗೆ ಹೋಗಿ ಪ್ರೆಗ್ನೆಂಟ್ ಆಗಿದ್ದೀನಿ, ಅದಕ್ಕೆ ಚಿರುನೇ ಕಾರಣ ಅಂತ ಎಲ್ರೂ ನಂಬಿಸ್ತೀನಿ. ಅದಕ್ಕೆ ಏನ್ ಪ್ರೂಫ್ ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ನೀವು ಬನ್ನಿ.